ಒಳಗ್ ಕೂತು ಹೊಯ್ಕೊಂಡ್ರು ಇದಕ್ಕೆ ಕೇಳಿಸ್ಲಿಲ್ಲ. ಯಾಕ ಮೊದಲ ಕಿವಿನ ಕೇಳಿಸಲ್ಲ. ಅವನು ಇನ್ ಏನಾರ ಮಾತಾಡ್ಬೇಕು ಅಂತಂದ್ರ ಇದಕ್ ಬಾಯಿ ಇಲ್ಲ. ನಾ ಹೇಳಿದ್ ಇದಕ್ಕೆ ತಿಳಿಯಲ್ಲ, ಇದು ಹೇಳಿದ್ ನನಗ ತಿಳಿಯಲ್ಲ. ಅವ್ನು ಎಲ್ಲಾರು ಮಾಡ್ಕೊಂತಾರ ಅಂತ ಮಾಡ್ಕೊಂಡೆ ನಾನು. ಅವ್ನು ಮಾತಾಡ್ ಅವ್ನು ಏನ್ ಹೇಳಪ್ಪ ನಾನು. ಏ ನಾ ಹೊರಗ್ ಹೋಗ್ಬರ್ತೀನಿ. ನಾ ಹೊರಗ್ ಹೋಗಿ ಬರ್ತೀನಿ. ಹೊರಗ್ ಹೋಗಿ ಏ ಹೊರಗ್ ಹೋಗ್ ಬರ್ತೀನಿ. ಸ್ವಲ್ಪ ಹೊರಗ್ ಹೋಗ್ ಬರ್ತೀನಿ, ಕೆಲಸ ಅದ. ನಮ್ಮ ದೋಸ್ತ ಊಟಕ್ಕ ಬರವದನ ಮನಿಗೆ. ಊಟಕ್ಕ ನನಗಲ್ಲ, ನಮ್ಮ ದೋಸ್ತ. ದೋಸ್ತ ಅಂದ್ರ ದೋಸ್ತ 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 ಅವನಿಗೆ. ಅವ ಇವತ್ ಬರ್ತೀನ ಅಂದನ ಊಟಕ್ಕ ನಮ್ಮ ಮನಿಗೆ. ನಾ ಹಿಂಗ್ ಮಾಡೋಣ ಬ್ಯಾರೆ ಏನಾರ ತಿಳ್ಕೊಂತನೋ ಮಾರ ಇದು. ಅದಲ್ಲ, ನಮ್ಮ ದೋಸ್ತ ಮನಿಗೆ ಊಟಕ್ಕ ಬರ್ತಾನಂತ. ತಿಳಿತು ಈಗ. ಹೋಗ್ಲಾ ನಿನಗೆ ತಿಳಿಸಿ ಹೇಳದಂದ್ರ ಅಲ ಹೊಯ್ಕೊಬಿಡ್ಕೊ ನೀನ್ ಹಿಂದ. ನಾ ಹೋಗ್ಲಾ? ಮತ್ತ್ಯಾಕ ಹೊಡಿತಿ ನನ್ನ? ಓ ಚಿಕನ್ನ ತರ್ತೀನಿ. ನೀ ಕೇಳಿದ ಹೆಚ್ಚ, ನಾ ತರುದ ಹೆಚ್ಚ. ಈ ಮಾತ ಮೊದ್ಲೇ ಹೇಳಿದ್ರ ನಾ ಯಾಕೆ ಕಿಟ್ಟತ ನಿಂತು ಹೊಯ್ಕೊಂತಿದ್ದೆ. ಹಿಂಗ್ಯಾಕ ಮಾಡ್ತೆ ತೂಸ್ವಾಗದಂಗ? ತಗೊಂಬರ್ತೀನಿ, 1 ಕಿಲೋ ತಗೊಂಬರ್ತೀನಿ. 1 ಕಿಲೋ ಎಲ್ಲಿದ್ ಗಂಟೆ ಬತ್ ತಗೊಂಬಾರ ನನಗಿದು. ಹೌದು, ನಾನಂತೂ ನನ್ನ ದೋಸ್ತು ಮನಿಗೆ ಊಟಕ್ಕೆ ಕರ್ಕೊಂಬರಕ್ ಹೊಂಟೀನಿ. ನನ್ನ ಹೆಂಡತಿ ಮೂಕಿದ್ದಿದ್ದು ಅವನಿಗೆ ಗೊತ್ತಿಲ್ಲ. ಅವನು ಚಲೋರಿಗೆ ಹೆಸರಿಟ್ಟು ನನ್ನ ಮಗ ಅವ. ಎಲ್ಲಿ ನಾನು ಹೆಂಡತಿ ಮೂಕ ಅಂತಂದು ಎಲ್ಲ ಅಸಹ್ಯ ಮಾಡ್ತಾನೋ ಏನೋ. ಅಸಹ್ಯ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಹೆಂಡತಿ ಹಂಗ ಕಡ್ಡಿಲೆ ಕೊರದಂಗ ಅದಾಳ. ನನ್ನ ಮಗ ಇದು ಅಲ್ಲ, ಮನ್ಯಾಗ ಅಡಿಗೆ ಮಾಡಿಸಿ ಊಟಕ್ಕೆ ಹೋಗೋನ್ಲೇ, ಪಾರ್ಟಿ ಮಾಡೋನು. ನಾನು ಹೆಂಡತಿ ಅಡಿಗೆ ಭಾರಿ ಮಾಡ್ತಾಳ, ಹಂಗೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ. ದೊಡ್ಡ ದಿಮಾಕಿನ ಮಾತು ಹೇಳ್ತಾರೆ ಮಕ್ಕಳು. ಮುಂಜಾನೆ ಮನ್ಯಾಗ ಉಪ್ಪಿಟ್ಟು ಮಾಡಿದ್ರು ಉಪ್ಪಿಟ್ಟು ತಿಂದಿಲ್ಲ. ಅವನವನು ಹೊಟ್ಟೆ ಹಸ್ಯಾನ, ಇವ್ರ ಮನೆಗೆ ಹೋಗ್ಬೇಕು ಊಟಕ್ಕೆ ಅಂತೇಳಿ ಈ ಮುದುಕ್ಯಾನ ಮೆಟ್ಟ ಹರಿಯಂಗೆ ಹೊಡಿಲೇನ ತಿನ್ನ. ಅವ್ನು ಸಾಕು ಮಾಡ್ಯಾರ ಇವ್ರು. ಏನು ನೀಗಿದ್ರೆ ಪಾರ್ಟಿ ಮಾಡ್ತೀನಿ ಅನ್ಬೇಕು, ಇಲ್ಲಿಕಾರೆ ಇಲ್ಲ ಅಂತ ಹೇಳ್ಬೇಕು. ಎಲ್ಲಾರ ಹೋಟೆಲ್ನಾಗ ಒಂದು ಪ್ಲೇಟ್ ಬಜ್ಜಿರೇ ತಿಂದು ಕುಂದಿರ್ತೇವೆ. ಇವನು ಅವ ಪಾರ್ಟಿ ಮಾಡಿ ಮನ್ಯಾಗ ಅಡಿಗೆ ಮಾಡಿಸಿ ಕರಿಲಾಕ ಬರೋ ಮಗ. ನಾನು ಅವ್ನು ಹುಡುಕಾಡ್ಕೊತ ಹೋಗೋದಾಗೈತಿ. ಪಾರ್ಟಿ ಮಾಡೋರು ಮತ್ತೆ ಪಾರ್ಟಿ ಅವ್ರು. ಇವನಿಗೆ ನಾನ ಕರಿಲಾಕ ಹೊಂಟೀನಿ. ಇವನ ನಮ್ಮ ಮನೆ ಕಡೆ ಬರಾಕತ್ತಾನಲ್ಲ. ಇವನ್ ಹಸದ ಬರಾಕತ್ತಾನು ಏನು ಸಿಟ್ಟಿಗೆ ನನಗೆ ಬೈಕ್ ಬರಾಕತ್ತಾನು. ಕಿಸಬಾಯಿ ಮುದಕೆ ಮೆಟ್ಟ ಹರಿಯಂಗೆ ಹೊಡಿಲೇನ್ಲೇ ನೀನು? ಹೇಳ್ಬೇಕು, ನೀಗಿದ್ರೆ ಇಲ್ಲಿಕಂದ್ರೆ ಇಲ್ಲ ಹೇಳ್ಬೇಕು. ಯಾಕೆ ಏನಾಯ್ತು? ಟೈಮ್ ಎಟ್ಟಾಗೈತಿ, ಏನ್ ಸುದ್ದಿ? ಪಾರ್ಟಿ ಮಾಡಿಸ್ತೀನಿ, ಮನ್ಯಾಗ ಹೆಂಡತಿ ಕೈಲಿ ಅಡಿಗೆ ಮಾಡಿಸ್ತೀನಿ. ಅವ್ರು ನಿಮಗೆ ನೀಗ್ಲಿಲ್ಲ ಅಂದ್ರೆ ಮೊದ್ಲೇ ಫೋನರೇ ಮಾಡಿ ಹೇಳ್ಬೇಕು. ಹಸದ್ ಹಲ್ಲಿ ಕಿಸ್ಕೊಂಡ್ ಅಲ್ಲಿ ಕೂತಿನ. ಆಗಂಗಿಲ್ಲ ಅಂದ್ರೆ ಅವನು ನಿಮ್ಮ ಮನ್ಯಾಗ ಯಾರ ಮನ್ಯಾಗ 2 ರೊಟ್ಟಿ ಇಸ್ಕೊಂಡ್ ತಿಂದು ಹೋಗಿದ್ನೆ. ಯಾಕೆ ಸುಮ್ಮನೆ ಆಸೆ ಹಚ್ತಿರ್ಲ ಮಂದಿಗೆ? ದೋಸ್ತ ನೀ ಸಿಟ್ಟಿಗೆ ಹೇಳ್ಕೋಬೇಡ. ಅದು ನಾ ಜಲ್ದಿ ಬರ್ಬೇಕಂತ ಮಾಡಿದ್ದೆ. ಸ್ವಲ್ಪ ನಮ್ಮ ಮನ್ಯಾಗ ನನಗ ನನ್ನ ಹೆಂಡತಿ ಸ್ವಲ್ಪ ತಕರಾರ. ಏನ್ ತಕರಾರ ಆಕತ್ತಲೆ? ಮಾತಿಗೊಮ್ಮೆ ಕೇಳ್ದಾಗ ಒಮ್ಮೆ ಹೇಳ್ತಿ, ನಾನು ಹೆಂಡತಿ ಸರದ್ ಕುಂದ್ರನಲ್ಲ ಬಾಯಿ ಸತ್ತಾಕಿ ಅಂತ ಹೇಳ್ತಿ. ಬಾಯಿ ಸತ್ತಾಕಿ ಹೆಂಗ್ ತಕರಾರು ಮಾಡ್ತಾಳು? ಅಕ್ಕಿ ಬಾಯಿ ಸತ್ತಿದ್ದಕ್ಕ ತಕರಾರ ಆಗಿದ್ವಪ್ಪ. ಅದೇ ಎಲ್ಲ ಕಡೆ ಹೇಳ್ತಿಲ್ಲ ನೀರೇ. ಅಲ್ಲ ಹಿಂಗ ಬಂದ್ರೆ ಹಿಂಗ ಹೋಲ್ ಬಿಡಪ್ಪ. ನಿಮ್ಮ ಮನ್ಯಾಗ ಅಡಿಗೆ ಮಾಡಿಸ್ತೇವ, ಏನ್ ಮಾಡಿಸೋ ಇಲ್ಲೋ ಅದನ್ನ ಹೇಳ. ನಮ್ಗೆ ಹೊಟ್ಟೆ ಹಸದ ಮನೆಗೆ ಹೋಗಿ ಹೊಳ್ಳೆ. ದೋಸ್ತ ಇಲ್ಲಿ ತನ ಬಂದಿ ಯಾಕೆ ಹೊಳ್ಳೋಕಿ? ನನ್ನ ಹೆಂಡತಿ ಚಿಕನ್ ತೊಗೊಂಬ ಅಂತ ಹೇಳಿದ್ಲು. ಚಿಕನ್ ಅಂತೂ ತರಕಾಲಿಲ್ಲ. ಬಾ ಇಲ್ಲೇ ಮನ್ಯಾಗ ಖಾರ ರೊಟ್ಟಿ ತಿಂದು ಹೋಗುವಂತ ಬಾ. ಹಿಂಗತೆ ಇವತ್ತು ಹಂಗಾರ ಕಡಕ್ ರೊಟ್ಟಿ ಪಾರ್ಟಿ ಎಲ್ಲಿ? ನನ್ನ ಹೆಂಡತಿ ಖಾರನ ಕುಟ್ಟಾಳ. ತಿಂದ್ರೇನು ಹೇಳ. ಅವ್ನು 2 ರೊಟ್ಟಿ ತಿನ್ನಲ್ಲ, 4 ರೊಟ್ಟಿ ತಿಂತೀನಿ. ಹಿಂಗತೆ ನಡಿಲೆ. ನನಗೆ ಹೊಟ್ಟೆನೂ ಹಸ್ತದ. ಯಾ ಚಿಕನ್ ಪಕ್ಕನ್ ನೋಡಂಗಿಲ್ಲ. ಹೌದಾ? ನನಗೆ ಮೊದಲು ರೊಟ್ಟಿ ಸಿಕ್ಕರೆ ಸಾಕಾಗಿತ್ತು. ನಡಿ ಹೋಗೋಣ. ಬಾ, ನನಗೂ ಅದೇ ಬೇಕು. ರೊಟ್ಟಿ ಖಾರ ಎಣ್ಣೆ ಹಸಿಮೆಣಸಿಕಾಯಿ ಖಾರ ಪಾರ್ಟಿ ಮಾಡೋಣ ಬಾ ದೋಸ್ತ. ತಡಿ ನಾನು ಹೆಣ್ತಿನ ಕರಿತೀನಿ. ಏನ್ ಕರಿಲಕ್ಕಲ್ಲ, ಅಕ್ಕೇನು ಒಲೆ ಮುಂದ್ಕೂತ ಅಡಿಗೆ ಮಾಡ್ಲತ್ತಿಲ್ಲ ಏನಿಲ್ಲ. ಖಾರ ಅರ್ದಿಟ್ಟಾಳ ಅಂತ ಹೇಳಿ, ಕಡಕ್ ರೊಟ್ಟಿ ಅದಾವ ಅಂತ ಹೇಳಿ ಅದಾವ ಬರೀ ಹಾಕಿ ಕುಡುದು ಅಟ್ಟ ಕೆಲಸ ಅಷ್ಟ. ತಿಳ್ದೈತೇಳ ನೀ ಏನ್ ಪಾರ್ಟಿ ಅಂದ್ ಯಾವಾಗ ಹೊಯ್ಕೊಂಡು ನನಗೆ ಗೊತ್ತಾಗ್ಯದ. ಕರಿ ಉತ್ಸಾಹ ನೋಡಿ ಹೆಂಗ್ ಕರಿತೀನಿ. ಓಯ್ ಅಪ್ಪ, ಏಯ್ ಅಪ್ಪ, ಬಾ ಅಪ್ಪ, ಏಯ್ ಮೌ, ಏಯ್ ಬಾ. ಏನ್ ಹೋದೆ? ಯಾಕ ಅತಾತಿ ಮಾಡ್ಕೋತೀನಿ? ಮೌನ್ ತೆಲುಗು ಮಾತಾಡ್ತೀರಿ ಏನ್ ಮನ್ಯಾಗ?
ಎಲ್ಲಾ ಭಾಷೆ ಮಾತಾಡ್ತೀವಿ ನಾವು. ಏನ್ ಹಿಂಗ ಹಾ ಇದು ನಂದು ನಾನು ಹೇಳ್ತಿಲ್ಲ ಪ್ರೀತಿಯ ಭಾಷೆ. ಹಿಂಗ ನಾ ಹಿಂಗ್ ಕರ್ದಿನಿಲ್ಲ, ಈಗ ಹೆಂಗ್ ಓಡ್ಕೊಂಡ್ ಬರ್ತಾಳ ನೋಡಿ. ಬರೀ ಇನ್ನೊಂದ್ಸಲ ಅಪ್ಪ ಏಯ್ ಅಪ್ಪ ಅಬ್ಬಾ ಬಾ ಹೂ ಬಾ ಏಯ್ ನೋಡ್ ಬಂದ್ ನೋಡಲ್ಲಿ. ಜಂಗಲ್ದಾಗ ಮಂದಿ ಗದ್ಲೆ ಹೈ ಹುಯ್ ಏನ್ ಎಬ್ಸಿರ್ ಒಳ್ಳೆ ಎಲ್ಲಿ ತಿಳ್ಕೊಂಡಿ ಕಾಡ್ ಮನುಷ್ಯ ಕಲಗಟ್ಟಿಗೆ ಕಿಕ್ಕಿ ಮಾಡ್ಯವ್ರ. ಹಾ ಅಂದ್ರ ಮಾತ್ ಬರಲ್ಲ ಅನ್ನ ಒಟ್ಟ ಮಾತೆ ಬರಂಗಿಲ್ಲ. ನನಗೆ ಮಾತುಗಳು ಹೇಳ್ತಿರ್ಲಿಲ್ಲ. ನಾನು ಹೇಳ್ತಿ ಬಾಯ್ ಸತ್ತಕಿ ಅಂತ ಹೇಳಿ ಹಿಂಗ ಮಾತಾಡೋದು. ಹೊಟ್ಟೆನ ಸಂಜೆ ಆತ ತಿಳ್ಕೊ ಸವಕ್ಕ ಇಷ್ಟೇ ಇಷ್ಟ. ಮತ್ ಮಕ್ಕೊಂಡಾಗ ಸಿಟ್ಟಿಗೇರಿ ಚಬಕ್ ಏನಿಲ್ಲ. ಶಬಕ್ಕೇನಿಲ್ಲ. ಹಂಗೇನ್ ಹೇಳಿಲ್ಲ ನಿನಗ. ಸಂಜೆ ಆದ ಕೂಡ ಶಬಕ್ ಇಷ್ಟೇ ಇಷ್ಟ. ಈಗ ಮತ್ತ ನೀವು ಊಟಕ್ಕೆ ಹಾಕಿ ಕೊಡೋದ್ರ ಹೆಂಗ ಅದೊಂದ್ ಮಾತು ಬೇರೆ ಐತಿ. ಬ್ಯಾರೆ ಅದಾವ. ಮತ್ ಹಳಿ ಬೇರೆ. ಅದಕ್ಕ ಮಾತಿಗೊಮ್ಮೆ ಬಾಯ್ ಸತ್ತಕ್ಕಿ ಪುಣ್ಯ ಮಾಡಿ ನೋಡ್ಲಿ ನೀ. ಯಾಕ ಪುಣ್ಯ ನಾನ್ ಹೆಂಡ್ತಿ ಮನ್ಯಾಗ ಅದೇನ್ ಹೇಳ್ಬಾರ್ದು. ಯಾಕೆ ಏನಾಗೈತಿ? ಏನ್ ಬರೀ ನಾ ಬಾಗಲ್ದಾಗ ಕಾಲ್ ಇಟ್ಟಿರಂಗಿಲ್ಲ. ಈ ನಮನಿ ಬೈತಾಳಲಿ ಯಾವ ಭಾಷಾದಾಗ ಬೈತಾಳ ಅನ್ನೋದಾಗ ಗೊತ್ತಾಗಂಗಿಲ್ಲ. ಕನ್ನಡದಾಗೆ ಬೈದಿರ್ತಾಳ ಕರೆ ನನಗ ಅರ್ಥ ಆಗಂಗಿಲ್ಲ. ಅಷ್ಟು ಸ್ಪೀಡ್ ಬೈಗಳ. ಹೋಟೆಲ್ದಾಗ ವೇಟ್ರ ಆ ಐಟಮ್ ಹೇಳ್ದಂಗ ಆಕೈತಿ ಆಕಿ ಬೈಗಳ. ಹಂಗ ಒಂದ್ ದಿನ ರೆಕಾರ್ಡಿಂಗ್ ಮಾಡ್ತೀನಿ ತಡಿ. ಅದನ್ನ ರೆಕಾರ್ಡಿಂಗ್ ಮಾಡಿ ಯಾವ್ದ್ರ ಒಂದ್ ಮಠದಾಗ ಹಚ್ತೀನಿ ಗೊತ್ತಾಕೈತಿ. ಬಾಳ ಕೆಟ್ಟ ಬೈತಾಳೆ ಆಕಿ. ಅಯ್ಯೋ ಪಾಪ ಹುಚ್ಚಿ. ಏನ ಹೋಟೆಲ್ದವ್ರ ಬೇಷವ್ರಿನ ಐಟಮ್ ಹೇಳಾಗ ಏನ್ರ ತೊದಲಿಸ್ತಾರ ಕರೆ. ಹಿಂಗ ಬೈತಾಳ. ಅವ್ರ ಪುಣ್ಯ ಮಾಡಿ ನೋಡ್ಲಿ. ಏನಿಲ್ಲ ಬರೇ ಹಾಯ್ ಹುಯ್ ಅಷ್ಟೇ. ಸಬಕ್ ನಿನ್ ಹೆಂಡತಿನ ಒಂದ್ 8 ದಿನ ನಾನು ಮನ್ಯಾಗ ಬಿಡು. ನಿಮ್ ಮನ್ಯಾಗ? ಹೌದು. ಬೇಡಪ್ಪ ಅಪ್ಪ ನಮ್ಮ ಹೆಂಡ್ರ ನಮ್ಮ ಮನೆಗೆ ಇರ್ಲಿ. ಅದಕ್ಕಾಲೇ ಆ ಹಾಯ್ ಹುಯ್ ಭಾಷಾ ಕಲಸ್ಲಾಕ ಹೇಳಿನ. ಕಲಸ್ಲಾಕ ಬೇಡ, ವೈನೇರಿಗೆ ಇಲ್ಲಿ ಬಾ ಅಂತ ಹೇಳ. ಹಂಗ ಮಾಡತ್ತೆ. ಆಯ್ತು ಹೋದ್ರಪ್ಪ ಹೋಗು ನೋಡಿ. ಕರ್ದಿದ್ನಿಲ್ಲ ಈಗ ಅಲ್ಲಿ ನಾನು ಬರೇ ನಾನು ನಿನಗ ಸಬಕ್ ಅಂದಿಲ್ಲ. ಈಗ ನೋಡಕಿ ಮಕ್ಕಳ ಕರಾಗದನಂತ ಹಾಸಿಗೆ ಹಾಸಕ್ ಹೋದ್ಲಕ್ಕಿ. ಅಟ್ರ ಮೇಲೆ ಗೊತ್ತಾಗ್ಬಿಡ್ತೈತ್ಲ. ನನ್ ಹೆಂಡತಿ ಬಾಳ ಇದನ್ನು ನನ್ ಇಷ್ಟ ಅರ್ಥ ಮಾಡ್ಕೊಂಡ್ರ ಹೇಳ ನಿನಗ. ನಾ ಸ್ವಲ್ಪ ಏ ಅಂದ್ರ ಸಾಕು ಆಕಿ ಓ ಅಂತಾಳ. ಇಷ್ಟ ಅಂಡರ್ಸ್ಟ್ಯಾಂಡಿಂಗ್ ಐತಿ ನಮ್ ಇಬ್ಬರ ನಡಬ್ರಕ್ಕ. ಈಗ ನೋಡಕಿ ಏನಾರ ಮಾಡ್ತಿರ್ತಾಳ, ನಾ ಹೋಗಿ ಕರ್ಕೊಂಡ್ ಬರ್ತೀನಿ. ನಾನು ಇಲ್ಲೇ ಇರು. ನೀನು ಸಬಕಾಗಿ ಮತ್ತೆ ಇಲ್ಲೇ ಸಾಯಂಕಾಲ ಅದು ಅದೇ ಕರ್ಕೊಂಬರ್ಲೆ. ಏನ್ ಮಾಡಕತ್ತಿದ್ದು ಏನ್ ಸುದ್ದಿ? ಅಲ್ಲಿ ಬಾಗ್ಲಾಗ ನಿಂತು ಹೊಯ್ಕೊಳಕತ್ತೀನಿ. ಬರಕ್ಕೇನ ದಾಡಿ ನಿನಗ? ಕಿವಿನೇ ಕೇಳ್ಸಂಗಿಲ್ಲ. ಸುಮ್ಮನೆ ನಿಂತ ಬಾಗ್ಲ ನಿಂತು ಹೊಯ್ಕೊಳಕತ್ತೀನಿ ನಾ ಅಲ್ಲಿ. ಅದು ನಮ್ ದೋಸ್ತ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ, ದೋಸ್ತಗ ಬಂದಾನವ. ಊಟಕ್ ಬಂದಾನ, ಕರ್ಕೊಂಡ್ ಬಂದೀನಿ. ಅವ ಮನ್ಯಾಗ ಒಳಗ್ ಬಂದಾಗ ಸ್ವಲ್ಪ ನನ್ ಕಡೆನೆ ಲಕ್ಷ್ಯ ಕೊಡು. ನನ್ನ ನೋಡ್ಕೊಂತಿರು. ಅವನ್ ಮುಂದ್ ಹೊಯ್ಕೊಳಕ್ ಹಚ್ಚಬೇಡ, ಅಸಹ್ಯ ಮಾಡಿಸ್ಬೇಡ ಅವನ್ ಮುಂದ ನನಗ. ತಿಳಿತು? ಇನ್ನು ಊಟ ಆಗಿಲ್ಲ. ಊಟಕ್ಕ ಕರ್ಕೊಂಡ್ ಬಂದೀನಿ. ಹೊಯ್ಕೊಳಕ್ ಹಚ್ಚಬೇಡ, ಕೈ ಮುಗಿತೀನಿ. ಹಿಂಗ ಹೇಳಿದ್ರ ತಿಳಿಯಲ್ಲ. ಬಾ ಕೈತಾಯಿ ಬಾ. ಬರ ಬಾ. ನಾ ಹೇಳಿದ್ನಲ್ ನಿನಗ ನಮ್ಮ ದೋಸ್ತ ಅಂತೇಳಿ. ಇವನ ಅವ. ನಮಸ್ಕಾರ. ಏನಾಯ್ತು? ಮಕ್ಕಳ ಕರಿಯತ್ತಾಳೆ ಏನ? ನಾನ್ ಹೇಳ್ತೀನಿ ನಿನ್ ಯಾಕೆ ಮಕ್ಕಳ ಕರಿತಾಳುವ? ನನ್ನಲ್ಲೇ ಹಿಂಗ್ ಕೈ ಮಾಡಲ್ಲ ನಿನಗ. ನಿನ್ನ ಮಕ್ಕಳ ಕರಿಲತ್ತಾಳೆ. ನಿನ್ ಯಾಕೆ ಕರಿತಾಳ ಮಾರ? ಆಕಿನ ಜೊತೆ ನಾನಾ ಚಂದ ಮಕ್ಕೊಂಡಿಲ್ಲ. ನನ್ಗೇನ್ಲಿ ಆ ಭಾಷೆ ಅರ್ಥಕ್ಕ ಅವನು ಹಿಂಗ ಮಾಡೋಳ. ಅದಕ್ಕೆ ನಿನಗ ಮಕ್ಕಳಾಕ ನಡಿಯಲ್ಲತ್ತಾಳ ಏನ? ತಿಂಗ್ ತಿಳ್ಕೊಂಡ. ಅದ ಹಂಗಲ್ಲೇ, ಆಕಿಗೆ ಆರಾಮಿಲ್ಲ ಅಂತ ನಾ ಮಕ್ಕೊಂತೀನಿ. ನಿಮ್ ದೋಸ್ತನ್ ಕರ್ಕೊಂಡು ನೀನ ಊಟಕ್ ಹಾಕೊಡು ಅನ್ನಗತ್ತಾಳ ಆಕಿ. ಆರಾಮಿಲ್ಲ ಅಂದ್ರೆ ಹಿಂಗ್ ಮಾಡಿದ್ರ ನಾ ಹೋಗಿ ಮಕ್ಕೋತೀನಿ ಅಂದಂಗ. ಮತ್ತ ಅವ್ರ ಹೋಗಿ ಮಕ್ಕೊಂಡ್ ಬಳಕ ಊಟ ಹೆಂಗ್ ಮಾಡುದ್ಲಿ? ಇನ್ನೊಂದ್ಸಲ ಮಾಡಿದ್ರ ಆಯ್ತಲೆ. ಅಣ್ಣ ನಾ ಅದಿನೋ, ನೀ ಯಾಕೆ ಚಿಂತೆ ಮಾಡ್ತಿದ್ದಿ? ಮಗನ ನೀ ಹಾಕಿ ಕೊಟ್ರೆ ಸರಿ ಒಂದ್ ಸ್ವಲ್ಪ. ಹಂಗ ನಾವ್ ಹಾಕೊಂಡ್ ತಿನ್ಬಾರ್ದ. ಮತ್ತ ನಮ್ ಊಟ ಆಗೋತನ ಕುಂದ್ರ ಹೇಳ. ಆಕಿಗೆ ಆರಾಮಿಲ್ವೋ? ಊಟ ಆಗೋತನ ಕುಂದ್ರ ಹೇಳು. ಅಡಿಗೆ ಊಟ ಹಾಕಿ ಕೊಟ್ಟಿನ್ ಬೇಕಾದ್ರೆ ಹೋಗಿ ಮಕ್ಕಳಲೆಕ್ಕ. ಆಕಿ ಹೆಂಗ್ ಹೇಳುದು ಮಾರ? ಈಗ ನೀನು ನಮಗ ಊಟಕ್ಕೆ ಹಾಕಿ ಕೊಟ್ಟು ಸ್ವಲ್ಪ ಕುಂತು ಆಮೇಲೆ ಹೋಗಿ ಮಕ್ಕೋ ನಡೀತಿತ್ತು. ಅವನಿಗೆ ನೀ ಅವನ್ ತಗೊಂಡು ಹಾಕಿ ಮಕ್ಕೊಂತ್ಯ. ನಮ್ಮಿಬ್ರಿಗೆ ಊಟಕ್ಕೆ ಹಾಕಿ ಕೊಟ್ಟು ಸ್ವಲ್ಪ ಅಲ್ಲೇ ಕುಂತು ಆಮೇಲೆ ನಿಮ್ ಒಕ್ಕೋ ಹೋಗಿ.
ನಿನಗ ಏನ ಆಕಿ ಭಾಷೆ ಅರ್ಥ ಆಗಂಗ್ ಕಾಣುದಿಲ್ಲ. ಯಾಕ್ಲೆ ಮತ್ತೆ ಎಲ್ಲೋ ಎಷ್ಟ್ ಚಂದ ತಿಳಿಸಿ ಹೇಳ್ತಾಳ ಆಕಿ, ನಿನಗಿನ ತಿಳಿವಲ್ದ. ನಾವು ನಿನಗೆ ಏನ್ ತಿಳಿತ ಸರಿ ನಾ ಮಾತಾಡ್ತೇನೆ ನೋಡಿ, ನೀನ್ ಎಂತ ಕೂಡ ಹೆಂಗ ಮಾತಾಡ್ತೇನೆ. ಅಪ್ಪೆ ಮೈನಿಯವ್ರ, ನಾನು ನಿಮ್ಮ ಮನೆಯವರು ಕ್ಲೋಸ್ ಫ್ರೆಂಡ್. ಕೈ ಹಾಕ ನಿನ್ನ ಅವನು ಇದು ದೋಸ್ತ್ರ ಅಂದ್ರ ಚಡ್ಡಿ ದೋಸ್ತ್ರ ಚಡ್ಡಿ. ಅವ್ನು ಚಡ್ಡಿ ತೋರ್ಸ್ಬಳ್ಳಿ ಆಕಿಗೆ, ಚಡ್ಡಿ ಕೈತಾನೆ ತಿಳ್ಕೊಂತಾಳಕಿ. ಹಾ ಇದ್ಯಾ ಭಾಷೆಲೆ ಚಡ್ಡಿ ದೋಸ್ತ್ರ ಹೇಳಕ್ ಹೊಂಟಿನ ನಾ ನಿನ್ನ ಚಡ್ಡಿ ಕಳಿ ಅಂದೆ ನಮಗನ. ಈಗ ನೋಡಕಿ ಬ್ಯಾರೆ ತಗೊಳ್ ಸಣ್ಣ ಒಂದು ಹೊಡೆದ್ಲಕ್ಕಿ. ಹಂಗಲ್ರಿ, ನಿಮ್ ಮನ್ಯಾಗ ಊಟಕ್ಕೆ ಬಂದಿನ, ಊಟಕ್ಕೆ ಮಕ್ಕೊಳಕಲ್ಲ, ಊಟಕ್ಕ ಅವ್ರಿಬ್ರು ಸೇರಿ ಹೆಂಗ ಕೊಡಾಕತ್ತೀರ? ನಿನ್ನ ಅವನ ಬರೇ ಹಿಂಗ್ ಕೈ ಮಾಡ್ಲೆ, ಹಿಂಗ್ ಕೈ ಮಾಡ್ಬೇಡ ಅಂದ್ರ ನಾ ಏನಂದಿಲ್ಲ, ಊಟ ಮಾಡಿ ಹೋತೀನಿ, ನಾ ಏನ್ ಇಲ್ಲಿ ಮಕ್ಕೊಳಕ್ ಬಂದಿಲ್ಲ ಅಂದೆ. ನೀ ಹಿಂಗ್ ಕೈ ಮಾಡಿದಕಿ ಇಲ್ಲೇ ಮಕ್ಕೊಂತಾನ ಮಗನ ಅಂತ ತಿಳ್ಕೊಳಕತ್ತಾಳಕಿ. ಇಲ್ಲೇವ ನಾ ಎದಕ್ ಮಕ್ಕೊಳಕ್ ಹೋಲಿ, ಇನ್ನ ಮಕ್ಕೊಂಡಿಲ್ಲ. ಸುಮ್ನೆ ಪಾಪ ಬಿಚಾರಿಗೆ ಎರಡು ಮೂರು ರೇಟ ಹೊಡೆದ ರಟ 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 ಚಂದ ಹೊಡಿತಾಳೆ. ನೀನ್ ಏನ್ ಚಪ್ಪ ಚಪ್ಪ ಚಪ ಚಪ ಚಂದ ಹೊಡಿತಾಳೆ ನೋಡಿ. ಬೆಳಗಾದ್ ನಿಂತ ಕರಗಿದ್ದಕ್ಕೆ ಕೈಯಾಗ ಸಿಕ್ಕ ಬೆಳಗ್ಗೆ ಆಗಿ ನೋಡ್. ಯವ್ವ ಏ ಬ್ಯಾಡ್ಲೇಪ, ನಾವ್ ಅಲ್ಲ, ನನಗ್ ಹೊಟ್ಟೆ ತುಂಬದಂಗ ಆಯ್ತು ಈಗ. ಇಲ್ಲ ಬಾಬಾ, ನೀ ಇಲ್ಲಿ ಮಠ ಬಂದ ನಮ್ಮ ಮನೆಗ್ ಉಂಡ ಹೋಗ್ಬೇಕ್. ನೀ ನಮ್ಮ ಮನೆ ಉಂಡ ಹೋಗ್ಬೇಕು. ಇಲ್ಲ ನಾನ್ ನಿನಗೆ ಹುಡುಕಿನ ನಿನಗ ನಿನಗೆ ಏನೇ ಹೇಳೋದಾದ್ರೆ ನನಗೆ ಹೇಳ, ಆಕಿ ಮುಂದೆ ಹೇಳಕ್ ಹೋಗ್ಬೇಡ. ನೀ ಏನಾರ ಹೇಳ್ಬೇಕು, ಮಾತಾಕಿ ಏನಾರ ತಿಳ್ಕೊಬೇಕು, ಮತ್ತ ನಾ ಹೊಡ್ಸ್ಕೊಂಡ್ ಸಾಯ್ಬೇಕು. ಅಲ್ಲೋ ಈ ಯಾವ ಭಾಷೆ ಅರ್ಥಕ್ಕವು ನಾವು ಹೇಳಿದಕ್ಕೆ ಆ ಕಡೆ ಕೆಲ ಜಂಗಲ್ದಕ್ಕಿ ಮಾತು ಬರ್ಲತ್ತ ಹೇಳ್ತೆ. ನೀನು ಆಗೋದೇ ಮೂಕಿನ ಲಗ್ನ ಆಗಿ ನೋಡಿ, ನನಗೆ ಮೂಕಿನ ಲಗ್ನ ಆಗಿ ನಾನು ಜಂಗಲ್ದಕ್ಕದವ ಆಕಿಗೆ ಮಾತು ಬರಲ್ಲ, ಬರೀ ಹಾಯ್ ಹುಯ್ ಸಾಯಿ ಸಬಕ್ ಮಗನ ಚಬಕ್ ಚಬಕ್ ಆರತೈತಿ ನೋಡಿ ಮಗನೇ ಸಬಕ್. ಹಂಗೇನು ತಪ್ಪು ತಿಳ್ಕೊಬೇಡಪ್ಪ. ತಪ್ಪು ತಿಳ್ಕೊಳ್ಳಲ್ಲಿ ನೀ ಮಾಡ್ಕೊಂಡ್ರಿ ಪುಣ್ಯ ಅದಾವಲ್ಲೇ ನೀ. ಅಲ್ಲೋ ಎಲ್ಲಾರು ಮಾತಿದ್ದವ್ರನ್ನ ಮಾಡ್ಕೊಂಡ್ರೆ ಮೂಕರ್ನ ಯಾರು ಲಗ್ನ ಹಾಕಾರ್ಲಿ? ಹೌದು, ಮೂಕರು ನೀ ಮದುವೆ ಆಗಿ ಅಂದ ಬಳಕ ದೇವ್ರು ನಿನ್ ಭಾಳ ಚಲೋ ಇಡ್ತಾನ್ರಿ. ಹೌದಲ್ಲ, ಗಂಡ ಅಂತ ಭಾಳ ಚಲೋ ಅದಿರಿ ನೀವು, ಹಿಂಗ ಖುಷಿ ಖುಷಿ ಆಗಿರ್ರಿ. ಆದ್ರ ಗಡಿಗೊಮ್ಮೆ ಸೈನ್ಸ್ ಸಬಕ್ ಅನ್ನಕ್ ಹೋಗ್ಬೇಡ. ಅಲ್ಲೋ ನಾನು ಎಂಟಿದ್ರೆ ಸೈನ್ಸ್ ಸಬಕ್ ಅಂದ್ರೆ ಹೋಗಿ ಮಕ್ಕೋತಾಳತಿ, ಮತ್ ನೀ ಇಲ್ಲಾರ್ದಾಗ ಬಂದ್ ಯಾವ್ರೆ ಸೈನ್ಸ್ ಸಬಕ್ ಅಂದ್ರ ಏ ಹಂಗಿಲ್ಲ ನಾನು ಹೆಣ್ತಿ, ನಾ ಅಂದ್ರ ಅಷ್ಟ ಕೇಳ್ತಾಳ. ಅದೇ ಐತಿನಿ ಮಗನ ಒಯ್ದು. ಊಟ ಮಾಡ್ರಿ, ಸೈನ್ಸ್ ಸಬಕ್ರಿ. ನಮ್ಮಿಬ್ರಿಗೆ ಹೇಳಕತ್ತಾನವ. ನೀವೇ ಇಬ್ರಿ, ನಾ ಎಲ್ಲಿ ನಾನು ಕೂಡ ಸೈನ್ಸ್ ಸಬಕ್ ಅನ್ನಿ ಇಲ್ಲ ಸಬಕಾರಿ. ಕರ್ಕೊಂಡು ಹೋಗ ಅಂತ ಊಟಕ್ಕ. ದೋಸ್ತ ಇಲ್ಲಿ ಮಠ ಬಂದಿ ಯಾಕೋ? ರಗಡ್ ಹೊಟ್ಟೆ ತುಂಬದಂಗ ಆಯ್ತು ನನಗೆ. ನೋಡ್ ದೋಸ್ತ, ಇದುವರೆಗೂ ನಮ್ಮ ಮನಿಗ್ ಬಂದವ್ರ ನಾನು ಯಾವತ್ತು ಉಪವಾಸ ಕಳಿಸಿಲ್ಲ. ಈಗ ನಿನ್ನ ಕರ್ಕೊಂಡ್ ಬಂದಿ ಅಂದ್ಮೇಲೆ ನೀ ನನ್ನ ಮನೆಗೆ ಒಂದ್ ರೊಟ್ಟಿ ತಿಂದು ಹೋಗಾಕ ಬೇಕು. ಎಲ್ಲಿ ಒಂದು ರೊಟ್ಟಿ ತಿಂದು ಕಳಿಸ್ತೀನಿ ಅಂತ ಕರ್ಕೊಂಡು ಹೋಗ್ತೀವಿ, ನಿನ್ ಹೆಂಡತಿ ಕೈ ಸಿಗಿಸಿ ಮೆತ್ತಗೆ ಮಾಡಿಸ್ತೀವಿ ತಿಳಿವಾದ ನನಗೆ. ಹಂಗೇನಿಲ್ಲ, ಬೇಡ ಬೇಡ, ನನಗ್ರೆ ಹೊಟ್ಟೆ ಹಸು ಇಲ್ಲ. ನೀನ್ ಹೆಂಡತಿನ ಕರ್ಕೊಂಡು ಹೋಗಿ ಊಟ ಮಾಡ ಬರ್ತೀನಿ. ನೀ ಇಲ್ಲಿ ಮಠ ಬಂದಿಯಲ್ಲ, ನಮ್ ಮನ್ಯಾಗ ಮಾಡೇ ಹೋಗ್ಬೇಕಂತ ಹೇಳಕತ್ತಾಳಕಿ. ಅನ್ನ ಹಾಕಿದ ಮೇಲೆ ಯಾವತ್ತು ಕಣ್ಣು ಹಾಕಂಗಿಲ್ಲ. ನವ್ನ ಹಂಗಲ್ಲ, ಊಟ ಮಾಡಿ ಹೋಗ ಅನ್ನಕತ್ತಾಳಕಿ. ಊಟ ಮಾಡಿ ಹೋಗತ್ತ ನಡ್ರಿ 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 ಹಚ್ಚೋಗ್ ತಾಟ. ಯಾಕೋ ಅಲ್ಲಿ ತಂದಿನಿ ಇಲ್ಲಿದಾಗಿ ಅಡ್ ದೂರನೇ ಕೇಳು ಮಂದಿಗೆ ಮಳೆ ಮಾಡ್ತೇನೆ ಮಗ ತಿಳಂಗಿಲ್ಲ ಮಾಡಿ ಇದ್ರಾಗಲ್ಲ ಕೂದಲು ಬೆಳಗ್ಗೆ ನಾನು ನೋಡ್ಲಾಕ ನೀ ಹೀರೋನತ್ಲೆ ಹೋಗಿ ಮೂಕಿನ ಲಗ್ನ ಆಗ್ಯಾವ ನಾಚಿಗೆ ಬರೋದಿಲ್ಲ. ನಾಚಿಕೆ ಅದಕ್ಕೋ ಮೂಕೆದ್ರೆ ಅಂತ ಹೆಣ್ಣಲ್ಲ ನಕ್ಕಿ ಇದ್ರೆ ಏನಾಯ್ತದೆ, 4 ಮಂದಿ ಮನೆಗೆ ಹೋಗೋರು ಬರೋರು ಏನ ಅವ್ರ ಮುಂದೆ ಅಟೆ ಅಟೆ ಮಾಡ ಆಕಿ ಹೊಯ್ಕೊಳ್ಳೋದ್ರೆ ನೀನು ಹೊಯ್ಕೋತಿಂದ್ರೆ ನೀನು ಕೂಡ ಬಂದವ್ರು ಹೊಯ್ಕೋತ್ ನಿಂದಿರ್ತಾರ. ಅದೇನ್ ಈಗ ಅದನ್ನೆಲ್ಲ ಬಿಡು. ನಾನು ಹೇಳ್ತೀವಿ ಊಟಕ್ಕೆ ಹಾಕೊಂಡ್ ಬರ್ತಾಳ, ಊಟ ಮಾಡು. ಊಟ ಮಾಡಿ ವಸ್ತಿ ಇರ್ಲಾಕ್ ಬಂದಿನ ಅಂತಿರದೆ ಏನು ಹೋಗ್ತೇನೆ ಮಗನ? ಊಟ ಮಾಡಿ ಹೋಗ್ಲಾಕೆ ಬಂದಿನ ನಾವು ನೀನ್ ಯಾರು ಇಟ್ಕೊಳ್ಳೋರು ಅದಾರ ಇಲ್ಲಿ? ಮನಿತನ ಬಂದಿಲ್ಲ, ಹಂಗ ಉಪವಾಸ ಕಳಿಸ್ಬಾರ್ದು ಅಂತ ಒಂದ್ ರೊಟ್ಟಿ ತಿಂದು ಕಳಿಸ್ತೀನಿ ನನಗೆ. ಆಯ್ತಲ್ಲ ಮಗನ, ಹೋದ್ರ ಹೊಯ್ಪಾ ಬರ್ತಾಳ ತಗೊಂಡ್ ಇಲ್ಲಿ ಏನ್ ಹೆಂಗ್ ಮಾಡ್ತಿ? ಕರಿತೀನಿ. ಓಯ್ ಬಾ, ತೊಂಬಾ. ಕೇಳಿಸ್ತೀವಿ ಒಂದೇ ಮಾತಿಗೆ ತಂದೋಳ. ಇದು ನಂದು ನಾನು ಹೇಳ್ತೀವಿ ಪ್ರೀತಿಯ ಲ್ಯಾಂಗ್ವೇಜ್ ಅಪ್ಪ. ಮಾಡು ಊಟ ಮಾಡು. ಹಿಂಗ್ಯಾಕ್ ನೋಡಕತ್ತೀವೋ? ಪಾರ್ಟಿ ಅಲ್ಲೇನು? ಹೌದು. ಒಂದ್ ಕೆಲಸ ಮಾಡ್ಲಿ, ಒಂದಿಟ್ಟು ಎಣ್ಣೆ ಇದ್ರೆ ಹಾಕೋಸು, ಹಿಂಗ್ ಉದ್ದಕ್ಕ ಇದು ಮಾಡಿ ಹಿಂಗ್ ರೊಟ್ಟಿ ಮಾಡ್ಸ್ಕೊಂಡ್ ಯಾಕ ಗೊತ್ತರ ಯಾಕತ್ತಿಲ್ಲ
ಮಾತು ಬರಂಗಿಲ್ಲ ಏನು ಮಾತಾಡಬಾರ್ದು ಬಿಡ. ನಾ ಖಾರ ರೊಟ್ಟಿ ತಂದು ಕೊಡ್ತೆ ಏನ? ಏ ಮಾತಿಗೆ ಅನ್ಬೇಡ ಹಂಗ, ಬ್ಯಾರೆ ತಿಳ್ಕೊಂತಾಳ ಆಕಿ. ಏನು ಗೊತ್ತಾಕತಿ ಯಾವ ಇದ್ರಾಗ ಎಣ್ಣಿ ಈಗ ಕೈ ಮಾಡಬೇಡ, ಬ್ಯಾರೆ ತಿಳ್ಕೊಂತಾಳ ಆಕಿ. ಆಕಿ ಏನ್ ಕೊಡ್ತಾಳ ನಾನ ಸುಮ್ಮನೆ ತಿಂತೀನಿ, ನಿನ್ನ ತಿನ್ನಕ್ಕೇನದ ಹಾಡಿ. ಏನ್ ಟೈಮ್ ಸುಮಾರು ನಾನು ಹೆಂಡತಿ ಕಡ್ಡಿಲೆ ಕೊರದಂಗ ಅದಾಳತ್ತಿದ್ದೆ ಕರೆ ದಿನ ಖಾರ ರೊಟ್ಟಿನೇ ಇಲ್ಲಿ. ಏನ್ ಮಾಡೋದು, ಪಾಣಿ ಬಂದಾಗ ಬಂದಿದ್ದು, ಪಾಲಿಗೆ ಬಂದಿದ್ದ ಕೊಂಚ. ನಿನ್ನ ಹೆಂಡತಿ ರೊಟ್ಟಿ ಮಾಡ್ಯಾಳೋ ಇಲ್ಲ ಗೊತ್ತಿಲ್ಲ ನನಗ. ಇದೊಂದು ರೊಟ್ಟಿ ತೆಗೆದಿಟ್ವಲ್ಲಿ ನೀ ಸಂಜೆ ತಿಂದು ಮಕ್ಕೊಳಕತ್ತೆ. ಖಾರ ರೊಟ್ಟಿ ಯಾವ ತಿಂತಾನ ಒಳ್ಳೆ ತಿಂದೇನು ಸಂಡ ಸತ್ಕೊಂಡೆ ನನಗೆ ಗಡ್ಪಾನ ತಿನ್ನಂಗಿಲ್ಲ. ಇಲ್ಲ ಏನೋ ತಿಂತಾನೆ ಅವಾಗ ನೀರು ಹಾಕಿ ಯಾರು ಅಲ್ಲ ಯಾರಂದಾರ ಇವನು ಏನ್ ಬೆರಿಕದಾಳ ಐತಿ. ಈಗ ದಾರಿಗೆ ಬಂದ್ ನೋಡ್ ಮಗ. ನೋಡು ತಿಂದ್ರು ಹಿಂಗ ತಿನ್ಲಿಕ್ಕೂ ಹಿಂಗ. ಯಾಕೆ ಸಂಡ ಸತ್ತದ್ರ ಹತ್ತಲಕ್ಕ ತಿನ್ಕೊ ನಾವು ಅನ್ಸಿಕ್ಕಿಂದ ಐಕಿನ ಕೈಯಾಗ ಈ ಮಗ ನೋಡು ಖಾರದ ಪಾರ್ಟಿ ಮಾಡ್ತಾನ. ಖಾರದ ಪಾರ್ಟಿ ಹೆಂಗೈತಿ ಖಾರ? ಹಾ ಖಾರ ಹೆಂಗೈತಿ? ಈಗ ಉರಿಲತ್ತೈತಿ. ಹೌದಲ್ಲ, ಇನ್ನು ನೋಡ್ ಮಗಳ. ಏನ್ ಹೊಡೆಯರ್ಬೇಕು ತಂಗ ಓಯ್, ಅವನಿಗೆ ಹೋಗಿ ಇನ್ನೊಂದಿಟ್ಟು ಖಾರ ತಂದ ಹಾಕ. ಖಾರ ಬೇಡಪ್ಪ, ಯಾಕ? ಇದ್ರಾಗೆ ಉಳಿಯಂಗ್ ಕಾಣ್ತೈತ. ಹೌದಲ್ಲ, ಭಾಳ ಹಚ್ಚಾರ ಅವ್ರು. ಏನಂತ ಸ್ವಲ್ಪ ಸ್ವಲ್ಪ ಸಾಕ್ ಸಾಕ್ ಬೇಡ. ಬೇಡ. ಹೆಂಗೈತಿ? ಚಂದ ಐತಿ ದೋಸ್ತ. ಹಾ ನಾ ತಿಳ್ಕೋತ ಹಾದಿಡ್ದು ಹೋಗ್ತೀನಿ, ನೀವೊಂದ್ ಚರಿಗೆ ತುಂಬ್ಕೊಂಬಾಲಿ ಆ ಕಡೆ. ಏ ಯಾಕೋ ನನಗೆ ಒಂಟಿನ ಮರ್ಕೊಂಡ. ಆ ನಮ್ನ ಪ್ರೀತಿಯಿಂದ ತಿನ್ನಕೈತಲ್ಲ ಅಂದ್ರೆ ಖಾರ ಮಸ್ತ್ ಆಗೈತಿ, ಅದಕ್ಕೆ ತಿನ್ನಾಕತಾನವ. ಖಾರ ಮನಗಂಡ ಕೊಟ್ಟಿ ಅಂತ ಅದಕ್ಕೆ ಚಂದ ಆಗತ್ತೆ ಅಂತೇಳಿ ತಿಂದು ಹೋದ. ಬೀಗರು ಫೋನ್ ಹಚ್ಚಿದ್ರಿ, ಬೀಗ್ರನ್ ಬಿಡಾಕ್ ಹೋಗ್ಯಾನವ. ಹೋಗಿ ನೀರ್ ತಗೊಂಬ, ನಾನು ಹೋಗ್ತೀನಿ. ಹಾ ಹೋಗು ತಗೊಂಬ. ಹಲೋ ಎಲ್ರಿಗೂ ನಮಸ್ಕಾರ. ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಮೇಡಮ್ ಅವರು ಫಸ್ಟ್ ಟೈಮ್ ಒಂದು ಮೂಕಿ ಪಾತ್ರ ಮಾಡ್ಯಾರ್ರಿ. ಇವ ಮುದುಕ್ಯಾನ ಪಾತ್ರ ಮಾಡ್ಯಾನ. ಮುದುಕ್ಯಾನ ಹೆಂಡತಿ ಮೂಕಿ ಅಂತೇಳಿ ಮೂಕಿ ಅಂತೇಳಿ ಮೂಕರಿಗೆ ಹೇಳಸ್ಬೇಕಂತೇಳಿ ಏನು ವಿಡಿಯೋ ಮಾಡಿಲ್ರಿ. ನಾವು ಮಾಡಿದ ಕಾಮಿಡಿ ಸಂಬಂಧ ನಾವು ಮೂಕರಿಗೆ ಅವ್ರಿಗೆ ಯಾರಿಗೂ ನೋವು ಆಗಬಾರ್ದು ಅಂತೇಳಿ ನಮ್ದೇನು ಉದ್ದೇಶ ಇಲ್ಲ, ನೋವು ಮಾಡ್ಬೇಕಂತೇಳಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ನಮ್ಮ ಮುದುಕು ಎಲ್ಲರೂ ಮಾತಿದ್ದವ್ರನ್ನ ಮದುವೆ ಆದ್ರೆ ಮೂಕೂರ್ನ ಯಾರಾಕಾರ ಅಂತೇಳಿ ದೊಡ್ಡ ಮನಸ್ಸು ಮಾಡಿ ಆ ಮಾತು ಬರ್ಲಾರ್ದಂಥ ಹೆಣ್ಮಗಳಿಗೆ ಒಂದು ಭಾಳ ಕೊಟ್ಟಾನ. ನೀವು ವಿಡಿಯೋ ನೋಡಿ ಹಂಗ ತಿಳ್ಕೊಂಡು ಪಾಪ ಅವ್ರನ್ನ ಕೈ ಬಿಡಾಕ್ ಹೋಗ್ಬೇಡ್ರಿ. ಇನ್ನ ಯಾರ್ಯಾರು ಮದುವೆ ಆಗಿಲ್ಲ ಅವ್ರು ಹೋರಿ, ಮಾತಿಲ್ಲಾರ್ದವ್ರನ್ನ ಮದುವೆ ಆಗ್ರಿ. ಸಂಸಾರ ಸುದ್ದಿ ಇರ್ತದ, ಮಾತಾಡೋರ್ನ ಮದುವೆ ಆದ್ರೆ ಬಾಳೆ ಹದಿಗಟ್ಟು ಹೋಗ್ತದ ಈಗಿನ ಕಾಲದಾಗ. ಪಾಪ ಮೂಕೂರಿಗೆ ಒಂದು ಬಾಳೆ ಕೊಡ್ರಿ ಮಾತು ಬರ್ಲಾರ್ದವ್ರಿಗೆ ಅಂತ ಹೇಳಿ. ದಯವಿಟ್ಟು ಈ ವಿಡಿಯೋ ನೋಡಿ ಯಾರು ತಪ್ಪು ತಿಳ್ಕೊಬೇಡ್ರಿ. ಹಂಗೇನ್ರಿ ನಿಮ್ಗೆ ತಪ್ಪು ಅನ್ಸಿತ್ತು ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ, ನಾವು ತಿದ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು.